ಕುಡಿತದ ಚಟವನ್ನು ಬೇಕಾದ್ರೆ ಬಿಡಿಸ್ಬೋದು, ಆದರೆ ಸಂಶಯದ ಚಟ ಬಿಡಿಸೋದು ತುಂಬ ಕಷ್ಟ. ಹೇಗೆ? ಸಂಶಯ ಬರೋಕ್ಕೆ ಮೂಲ ಕಾರಣ ಪ್ರೀತಿಯಲ್ಲಿ ಕೊರತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಕೇಳಿದರೆ, ಕುಡಿತದ ಚಟವನ್ನು ಬೇಕಾದ್ರೆ ಬಿಡಿಸ್ಬೋದು, ಆದರೆ ಸಂಶಯದ ಚಟ ಬಿಡಿಸೋದು ತುಂಬ ಕಷ್ಟ. ಹೇಗೆ ಗುರೂಜಿ ಅಂತ ಕೇಳಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ದೊಡ್ಡ ಪ್ರಶ್ನೆ. ಯಾಕಂದರೆ ಎಷ್ಟೋ ಸಂಸಾರಗಳು, ಸಂಬಂಧಗಳು ಈ ಸಂಶಯದಿಂದ ಹಾಳಾಗ್ತವೆ. ಸಂಶಯ ಬರೋಕ್ಕೆ ಮೂಲ ಕಾರಣ ಪ್ರೀತಿಯಲ್ಲಿ ಕೊರತೆ, ಸ್ನೇಹದಲ್ಲಿ ಕೊರತೆ, ಮನಸ್ಸಿನಲ್ಲಿ ಕ್ಷಮಾಗುಣ ಇಲ್ಲದಿರುವುದು, ಮನಸ್ಸಿನಲ್ಲಿ ಮೆಚ್ಯೂರಿಟಿ ಅಂತ ಕರಿತೀವಿ, ಬುದ್ಧಿವಂತಿಕೆ ಇಲ್ಲದಿರುವುದು. ವಿದ್ಯಾವಂತಿಕೆ ಅಲ್ಲ, ಬುದ್ಧಿವಂತಿಕೆ, ವಾಸ್ತವದ ಸ್ಥಿತಿ. ಎಜುಕೇಟೆಡ್ಸ್ ಅಂದರೆ ಅದಲ್ಲ ಬುದ್ಧಿ. ಬುದ್ಧಿವಂತಿಕೆ ಕಡಿಮೆ ಇರೋದು, ಮೆಚ್ಯೂರಿಟಿ ಕಡಿಮೆ ಇರೋದು. ಇನ್ನೊಂದು ತುಂಬ ಮುಖ್ಯವಾಗಿ ಹೆರಿಡಿಟಿ, ಕೆಲವು ಗುಣಗಳಲ್ಲಿ ಇರ್ತವೆ. ಇನ್ನೊಂದು ಮಾನಸಿಕವಾಗಿ ಕುಗ್ಗಿರುವುದು, ಒತ್ತಡದಲ್ಲಿರುವುದು, ಫಿಸಿಕಲ್ ಸ್ಟ್ರೆಂತ್ ಅಂಡ್ ಮೆಂಟಲ್ ಸ್ಟ್ರೆಂತ್ ಇಲ್ಲ. ಇಷ್ಟೊಂದು ಕಾರಣಗಳಿವೆ. ಒಬ್ಬ ವ್ಯಕ್ತಿಗೆ ಸುಮ್ಮನೆ ಸಂಶಯ ಬರೋದಿಲ್ಲ. ಕೆಲವರು ಸಂಶಯವೆಂಬ ರೋಗದಿಂದ ನರಳುತ್ತಿದ್ದಾರೆ, ಮೆಂಟಲ್ ಸ್ಟೇಟ್ ಆಗಿರುತ್ತೆ ಅವ್ರಿಗೆ. ಸೊ ಈ ರೀತಿಯಾಗಿ ನೀವು ಅನಲೈಸ್ ಮಾಡಿದಾಗ, ಈ ಗಂಡನ ಮೇಲೆ ಹೆಂಡತಿಗೆ ಸಂಶಯ ಇದ್ದರೆ, ಹೆಂಡತಿ ಮೇಲೆ ಗಂಡನಿಗೆ ಸಂಶಯ ಇದ್ದರೆ, ಹೇಗೆ ನಾವು ಆ ಸಮಸ್ಯೆಯಿಂದ ಹೊರಬರುವುದು? ಇದು ಒಂದು ದಿನದ ದಿಢೀರಂತ ಆಗೋದಿಲ್ಲ. ಸೊ ನಾನು ಆಗಲೇ ಕಾರಣಗಳನ್ನು ಹೇಳಿದ್ನಲ್ಲ, ಈ ಕಾರಣಗಳಿಂದ ನಮ್ಮಲ್ಲಿ ಅನುಮಾನ ಬರುತ್ತೆ, ಸಂಶಯ ಬರುತ್ತೆ ಅಂತ ಹೇಳಿದೆ. ಸೊ ಪ್ರೀತಿಯ ಕೊರತೆ ಎಲ್ಲಾಗುತ್ತೆ ಅಂದರೆ, ದೈಹಿಕವಾಗಿ, ಮಾನಸಿಕವಾಗಿ ನಿಮ್ಮ ಸ್ಪಂದನೆ ಸಂಬಂಧದಲ್ಲಿ ಇಲ್ಲದಾಗ, ಕ್ಷಮಿಸಿ ಪ್ರೀತಿಸುವ ಗುಣವಿಲ್ಲದಾಗ, ಪ್ರೀತಿಯನ್ನು ನೀವು ಅನುಭವಿಸದೇ ಇಲ್ಲದಾಗ, ಪ್ರೀತಿಯಿಂದ ಏನು ಅಂತಲೇ ಗೊತ್ತಿರೋದಿಲ್ಲ, ಅನುಭವಿಸಿರೋದಿಲ್ಲ ನೀವು, ಆಗೇನಾಗುತ್ತೆ, ಆ ಮನಸ್ಸಿನಲ್ಲಿ ಸಂಶಯಗಳು ಶುರುವಾಗುತ್ತೆ. ಈಗ ನನಗೆ ನನ್ನ ಹೆಂಡತಿಯಿಂದ ಪ್ರೀತಿ ಸಿಕ್ಕಿರಲ್ಲ ಅಂತ ಇಟ್ಕೊಳ್ಳಿ. ಯಾರೋ ಇನ್ನೊಬ್ರು ಯಾರ ಜೊತೆ ತುಂಬ ಆತ್ಮೀಯವಾಗಿ ಮಾತಾಡ್ತಾ ಇರ್ತಾರೆ, ನಗ್ನಗ್ದ ಮಾತಾಡ್ತಾ ಇದ್ದಾರೆ. ಆ ಮಾತಿನ ಶೈಲಿ ಅವರ ಜೊತೆ ಸ್ನೇಹ ಬೆಳೆಸಬೇಕು ಅನಿಸುತ್ತೆ ನನಗೆ ಸಹಜವಾಗಿ. ಯಾಕೆಂದರೆ ಆ ರೀತಿ ನನ್ನ ಹೆಂಡತಿ ಮಾತಾಡೋದಿಲ್ಲ, ಆ ರೀತಿ ನನಗೆ ಸ್ಪಂದಿಸೋದಿಲ್ಲ. ಆಗ ನನ್ನ ಹೆಂಡತಿ ಅವ್ರ ಜೊತೆ ಮಾತಾಡಬೇಕಾದಾಗ ಸಂಶಯ ಬರುತ್ತೆ. ಇದು ಸಹಜ. ಈ ಸಹಜತೆನ ಅರ್ಥ ಮಾಡಿಕೊಂಡ್ರೆ ಟೆನ್ಷನ್ ಆಗೋದಿಲ್ಲ. ಆದರೆ ಆ ಸಹಜತೆ, ಆ ಸ್ಪಂದನ ಎಲ್ಲೆಯನ್ನು ಮೀರಿದಾಗ ಸಂಬಂಧಗಳಲ್ಲಿ ಸಮಸ್ಯೆ ಬರುತ್ತೆ. ಅಲ್ಲಿ ಹಿಡ್ತಾ ಇರಬೇಕು, ಅದು ಮೆಚ್ಯೂರಿಟಿ ಇರಬೇಕು. ಈ ರೀತಿ ಎಲ್ಲರಿಗೂ ಬರೋದಿಲ್ಲ. ಇದು ಹೈ ಲೆವೆಲ್ ಆಫ್ ಥಿಂಕಿಂಗ್. ಆಗ ಸಮಸ್ಯೆಗಳಾಗ್ತವೆ. ನೆಕ್ಸ್ಟು ಸ್ನೇಹ. ಗಂಡ ಹೆಂಡ್ತಿರು ಹೇಗಿರ್ಬೇಕಂದ್ರೆ ಒಳ್ಳೆ ಆತ್ಮೀಯ ಸ್ನೇಹಿತರಾಗಿರಬೇಕು, ಕಚ್ಚಾಡಬೇಕು, ರೇಗಿಸ್ಬೇಕು, ನಗಬೇಕು, ಪ್ರೀತಿಸಬೇಕು, ಕ್ಷಮಿಸಬೇಕು. ಇವೆಲ್ಲವೂ ಸ್ನೇಹದಲ್ಲಿ ಬರುತ್ತೆ. ಈ ಫ್ರೆಂಡ್ಸು ನೀವು ಮಾತಾಡೋದನ್ನು ನೋಡಿ, ಏನೇನೋ ಭಾಷೆಗಳೆಲ್ಲ ಉಪಯೋಗಿಸ್ತಾರೆ. ನಿನ್ನ ಹಂಗೆ ಹಿಂಗೆ ಏನೇನೆಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಭುಜದ ಮೇಲೆ ಕೈ ಹಾಕೊಂಡು ಹೋಗ್ತಾ ಇರ್ತಾರೆ, ಬಾಮ ಪಾರ್ಟಿ ಮಾಡೋಣ ಅಂತಾರೆ ಅಲ್ವಾ. ಅವನೆಂಥ ದೊಡ್ಡ ಆಫೀಸರೇ ಆಗಿರಲಿ, ಏನಾದರೂ ಆಗಿರಲಿ, ಸ್ನೇಹ ಬಂದಾಗ ಐಡೆಂಟಿಟಿ ಇರೋದೇ ಇಲ್ಲ ಅಲ್ವಾ. ಈಗ ನನಗೂ ಅಷ್ಟೇ, ನಮ್ಮ ಸ್ನೇಹಿತರ ಜೊತೆ ಇದ್ದರೆ ಸಹಜವಾಗಿ ಜನರಲ್ಲಿಗೆ ಗುರೂಜಿ ಅಂತ ಕರಿತಾ ಇಲ್ಲ, ಸುಮ್ ಕೂತ್ಕೊಳ್ಳ ಕಂಡಿದ್ದೀನಿ ಅಂತಾರೆ. ಏನು ಹೇಳ್ಕೊ, ಸಾಕಿರಪ್ಪ ಲೋ, ಆಯ್ತು ಕಂಡಿರೋ ಅಂತಾರೆ ನನಗೆ. ಏನೋ ಆಯ್ತು ಇರಪ್ಪ ನೀನು ಸೈಲೆಂಟಾಗೆ ಅಂತ ಹೇಳ್ತಾರೆ ಅಲ್ವಾ. ಅಲ್ಲಿ ನಾನು ಗುರುವಲ್ಲ, ಅವರಿಗೆ ಒಬ್ಬ ಸ್ನೇಹಿತ. ಮನೆಗೆ ಬಂದಾಗ ನನ್ನ ಹೆಂಡತಿ ಹತ್ರ ನಾನು ಒಂದು ಗಂಡನಾಗಿರ್ತೀನಿ. ನಾನು ನಾನಾ ಪಾತ್ರಗಳನ್ನು ಮಾಡ್ತಾ ಇರ್ತೀನಿ. ನಾನು ನನ್ನ ಹೆಂಡತಿಗೆ ಬುದ್ಧಿ ಹೇಳಕ್ಕೆ ಹೋದರೆ ಕೇಳೋದಿಲ್ಲ, ಸುಮ್ಮನಿರೋರಿಗೆ ಗೊತ್ತು ಅಂತ. ನನ್ನ ಹೆಂಡತಿ ನನ್ನ ನೋಡ್ತಾ ಇದ್ದು ಗಂಡನಾಗಿ ಹೊರತು ಗುರುವಾಗಿ ಅಲ್ಲ. ನನ್ನ ಮಕ್ಕಳು ನನ್ನ ತಂದೆಯಾಗಿ ನೋಡ್ತಾರೆ ಹೊರತು ಗುರುವಾಗಿ ಅಲ್ಲ. ಹೀಗೆ ಪಾತ್ರಗಳ ವೇರಿಯೇಷನ್ಸ್ ನೋಡ್ಬೇಕು ನೀವು. ಸೊ ಗಂಡ ಹೆಂಡತಿ ಆಗಲಿ ಯಾವುದೇ ಸಂಬಂಧಗಳ ಸ್ನೇಹ ಬಂದಾಗ ಆಯಾಯ ಪಾತ್ರಗಳಿಗೆ ಬೆಲೆ ತುಂಬಬೇಕು, ಆಯಾಯ ರೀತಿಯಲ್ಲಿ ನಾವು ಸ್ವೀಕರಿಸಬೇಕು.
ಆಗ ಸ್ನೇಹ ಬರುತ್ತೆ. ಅಲ್ಲಿ ಈಗೋ ಬಂದರೆ ಸ್ನೇಹಿತರು ಜೊತೆಲಿ ಇರೋಕ್ಕಾಗೋದೇ ಇಲ್ಲ. ಐಡೆಂಟಿ ಇಲ್ಲ, ಈಗೋ ಇರೋದಿಲ್ಲ, ಎಲ್ಲ ಇರುತ್ತೆ, ರೇಗಿಸ್ತಾ ಇರ್ತೀವಿ, ಕೊನೆಗೆ ನಾವು ಪ್ರೀತಿಸ್ತೀವಿ. ಆ ರೀತಿ ಸಂಬಂಧಗಳಲ್ಲಿ ಇರಬೇಕು, ಆಗ ಅನುಮಾನ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರಿಗೆ ಬೈ ಬರ್ತ್ ಇರುತ್ತೆ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಕರೀತಾರೆ ನೋಡಿ. ಹಂಗೆ ಪಾಪ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಆ ಬೈ ಜೀನ್ಸ್ ಬಂದಿರುತ್ತೆ, ಬೆಳೆದ ವಾತಾವರಣದಿಂದ ಬರುತ್ತೆ. ಅವ್ರ ಮನಸ್ಸು ತುಂಬ ಸೂಕ್ಷ್ಮ, ಮೆಚುರಿಟಿ ಇರೋದಿಲ್ಲ. ಅವಾಗೇನು ಮಾಡ್ತಾರೆ, ಸಣ್ಣ ಸಣ್ಣ ವಿಚಾರಗಳಿಗೆ ಅನುಮಾನ ಸಂಶಯ ಪಡ್ತಾ ಇರ್ತಾರೆ. ಆಗ ತುಂಬ ಕಷ್ಟ. ಅದನ್ನು ಯಾರು ಸಂಶಯದಿಂದ ಅನುಮಾನದಿಂದ ನೋಡ್ತಾರೋ ಅದನ್ನು ಆಪೋಸಿಟ್ ಪಾರ್ಟಿ ಅರ್ಥ ಮಾಡಿಕೊಂಡ್ರೆ ಆಗ ನಿಮಗೆ ನೋವಾಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತೀರಾ. ಇದು ತುಂಬ ಮುಖ್ಯ. ಮನುಷ್ಯನ ಬಿಹೇವಿಯರ್ನ ಸ್ಟಡೀಸ್ ಮಾಡಬೇಕು. ಇದೊಂದು ದೊಡ್ಡ ವಿದ್ಯೆ. ಸಂಬಂಧಗಳನ್ನು ಸುಧಾರಿಸ್ತಕ್ಕಂಥದ್ದು ಸರಳವಾದ ವಿದ್ಯೆ ಅಲ್ಲ. ಯಾವುದರ ಒಂದು ವಿಷಯದ ಬಗ್ಗೆ ನಾವು ಓದ್ಕೊಂಡು ತಿಳ್ಕೊಂಡು ಏನೇನೋ ಮಾಡ್ಬಿಡ್ಬೋದು. ಇದಂಗಲ್ಲ, ಪ್ರತಿನಿತ್ಯ ನಿಮ್ಮ ಮನಸ್ಸನ್ನು ಸಾಣೆ ಹಿಡಿತಾ ಇರುತ್ತೆ. ಸೊ ಅದಕ್ಕೆ ಸಾಧನೆ ಬೇಕು ಅಂತ ಹೇಳೋದು. ಸೊ ಅದಕ್ಕೆ ಏನು ಮಾಡೋದು, ಇಲ್ಲಿ ಸರಳವಾಗಿ ನಾವು ಕೆಲವಾರು ಸಾಧನೆಯನ್ನು ಮಾಡಬೇಕು ಅಂದಾಗ, ಧ್ಯಾನ ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ, ಸತ್ಸಂಗದಲ್ಲಿದ್ದಾಗ ಮನಸ್ಸು ಮಾಗುತ್ತೆ. ಈ ಬರ್ತಕ್ಕಂಥ ಸುತ್ತಲಿನ ಒತ್ತಡಗಳನ್ನು, ಅನುಮಾನ ಸಂಶಯಗಳನ್ನು ಸ್ವೀಕರಿಸುವ ಶಕ್ತಿ ಬರುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಹೋಗ್ಲಾಡ್ಸೋಕ್ಕಾಗೋದಿಲ್ಲ. ಆ ವ್ಯಕ್ತಿಲಿ ಏನಿದೆಯೋ ಅದು ಹೋಗ್ಲಾಡ್ಸೋಕ್ಕಾಗೋದಿಲ್ಲ. ಹೋಗ್ಲಾಡಿಸ್ಬೇಕು ಅಂದರೆ ಅವ್ನು ಸಾಧನೆ ಮಾಡಬೇಕು, ತುಂಬ ಅಭ್ಯಾಸ ಮಾಡಬೇಕು. ಸೊ ಹಾಗೆ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟೋ ಸಂಸಾರಗಳು, ಅನುಮಾನಗಳು, ಸಂಬಂಧಗಳು ಬರೋದು ಬಡವರಲ್ಲಿ, ಲೋ ಲೆವಲ್ ಅಂತ ಕರಿತೀವಿ ನೋಡಿ. ಅದು ತುಂಬ ಕಡು ಬಡವರು ಇರ್ತಾರಲ್ಲ, ಅವರಲ್ಲಿ ಜಾಸ್ತಿ ಬರುತ್ತೆ. ಯಾಕೆಂದರೆ ಅಲ್ಲಿ ಸಂಘರ್ಷ ಇರುತ್ತೆ, ಅಲ್ಲಿ ಸಮಸ್ಯೆಗಳಿರ್ತವೆ, ಹಣಕಾಸಿನ ಸಮಸ್ಯೆ ಇರುತ್ತೆ, ಕೆಲಸದಲ್ಲಿ ಸಮಸ್ಯೆ ಇರುತ್ತೆ, ತುಂಬ ಎಲ್ಲ ನೋಡ್ತಾ ಇರುತ್ತೆ, ಅಲ್ಲಿ ಜಲಸ್ ಇರುತ್ತೆ, ಏನೆಲ್ಲ ತುಂಬಿಕೊಂಡಿರುತ್ತೆ. ಸೊ ಜಾಸ್ತಿ ಬಡವರಲ್ಲಿ ಈ ಸಮಸ್ಯೆ ಜಾಸ್ತಿ. ಮಿಡ್ಲ್ ಕ್ಲಾಸಲ್ಲಿ ಬಂದಾಗ ಅರ್ಧ ಇರುತ್ತೆ, ಹೈ ಲೆವೆಲ್ ಬಂದಾಗ ಕೇರೆ ಕಟ್ಕೊಳ್ಳಲ್ಲ. ಸೊ ನೀನು ನನ್ನ ಸಂಶಯ ಪಡ್ತೀಯಾ, ಅನುಮಾನ ಪಡ್ತೀಯಾ, ನನಗೆ ಇಷ್ಟ ಅಲ್ವಾ, ನಿನ್ನ ಪಡಿ ನೀನು ಹೋಗು ಅಂತಾರೆ. ಸೊ ಡೈವರ್ಸ್ಗಳು ಅಷ್ಟೇ ಜಾಸ್ತಿ ಆಗ್ತಾ ಇರೋದು, ಬಿಕಾಸ್ ದೇ ಸೆಕ್ಯೂರ್ಡ್ ಬೈ ದ ಮನಿ. ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಎಲ್ಲಿರುತ್ತೋ ಅವರು ಅನುಮಾನಗಳಿಗೆ ಕೇರೇ ಮಾಡ್ಕೊಳ್ಳಲ್ಲ. ನೀನು ಬೇರೆಯವ್ರು ಪ್ರೀತಿಸ್ತೀಯಾ, ಅವ್ರ ಜೊತೆ ಹೋಗ್ತೀಯಾ, ಹೋಗ್, ನನ್ನ ಜೊತೆಲಿ ಇರಲ್ವಾ, ಇಲ್ಲ ಅಂತಾರೆ. ಅದೇ ಬಡವರಲ್ಲಾದರೆ ಅನುಮಾನ ಬಂದರೆ ಅವ್ನು ಸಾಯಿಸೇ ಬಿಡ್ತಾನೆ, ಅಥವಾ ಇನ್ನೇನೋ ಹೊಡೆದಾಟ ಆಗುತ್ತೆ, ಜಗಳ ಆಗುತ್ತೆ. ಸೊ ಇಲ್ಲಿ ನೋಡಿ ಹೇಗೆ ಹಂತ ಹಂತವಾಗಿ ಮನಸ್ಸು ಬೆಳೀತಾ ಹೋದಾಗ, ಸೆಕ್ಯೂರಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಿಕ್ಕಾಗ, ಜ್ಞಾನಿ ಆದಾಗ ಈ ಅನುಮಾನದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಈಗ ಯಾರು ಈ ಪ್ರಶ್ನೆ ಕೇಳಿದಿರೋ, ಬೇರೆಯವ್ರು ಯಾರು ಈ ವಿಡಿಯೋ ನೋಡ್ತಾ ಇದ್ರೋ, ನೀವು ಅನಲೈಸ್ ಮಾಡಿ ಯಾವ ಹಂತದಲ್ಲಿದ್ದೀರಾ ಅಂತ. ಸೊ ಹಂತಕ್ಕೆ ತಕ್ಕಾಗೆ ಹೊಂದ್ಕೋಬೇಕು, ಸ್ವೀಕರಿಸ್ಬೇಕು, ಇಲ್ಲ ಅಂದರೆ ಹೊರಗಡೆ ಹೋಗಬೇಕು. ನಾನು ಯಾವಾಗಲೂ ಸರಳವಾಗಿ ಹೇಳ್ತಾ ಇರ್ತೀನಿ, ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲಿವ್ ವಿತ್ ದ ಪ್ರಾಬ್ಲಮ್ ಅಂತ. ಸಮಸ್ಯೆಯನ್ನು ಬಗೆಹರಿಸು, ಇಲ್ಲ ಸಮಸ್ಯೆಯನ್ನು ಬಿಟ್ಬಿಡು, ಸಮಸ್ಯೆಯ ಜೊತೆ ಬದುಕಬೇಡ. ಸಮಸ್ಯೆಯ ಜೊತೆ ಬದುಕುವ ಸಂದರ್ಭ ನಿನಗೆ ಬಂದರೆ ಆ ಸಮಸ್ಯೆಯನ್ನು ಸ್ವೀಕರಿಸು, ಮನಸ್ಸು ಶಾಂತಿ ಆಗುತ್ತೆ. ಯಾಕೆಂದರೆ ಜೀವನದ ಮೂಲ ಉದ್ದೇಶ, ನನ್ನ ಬದುಕಿನ ಮೂಲ ಉದ್ದೇಶ ಇರುವಷ್ಟು ದಿನ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು, ಮನಸ್ಸಿನಲ್ಲಿ ಪ್ರೀತಿಯನ್ನು ತುಂಬಿಕೊಂಡು ಶಾಂತಿಯಿಂದ ಬದುಕಬೇಕು ಅನ್ನುವುದೇ ನನ್ನ ಜೀವನದ ಮುಖ್ಯ ಉದ್ದೇಶ ಅಲ್ವಾ. ಒತ್ತಡ ಬದುಕಿನಲ್ಲಿ, ಟೆನ್ಷನಲ್ಲಿ ಯಾಕೆ ನಾನು ಬದುಕಬೇಕು? ಅದಕ್ಕೆ ಅಷ್ಟು ಸುಲಭ ಅಲ್ಲ. ಸಮಸ್ಯೆನ ಬಿಡೋಕ್ಕೂ ತುಂಬ ಸ್ಟ್ರೆಂತ್ ಬೇಕು. ಸಾಲ್ವ್ ದ ಪ್ರಾಬ್ಲಮ್. ಯಾವ ಸ್ಟ್ರೆಂತ್ ಇರಬೇಕು? ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಇಚ್ಛಾಶಕ್ತಿ, ವಿಲ್ ಪವರ್ ಅಂತ ಕರಿತೀವಿ. ಪ್ರಾಣಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಬೇಕು. ದೇಹಶಕ್ತಿ, ಪ್ರಾಣಶಕ್ತಿ, ಮನಶಕ್ತಿ ಮತ್ತು ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಸಮಸ್ಯೆನ ಬಗೆಹರಿಸು. ಇಲ್ಲವಾದರೆ ಇದೇ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಸಮಸ್ಯೆನ ಬಿಟ್ಬಿಡು, ಸಮಸ್ಯೆ ಜೊತೆ ಬದುಕಬೇಡ. ಸೊ ಸಮಸ್ಯೆ ಬಿಡೋಕ್ಕೂ ಶಕ್ತಿ ಬೇಕು, ಸಮಸ್ಯೆನ ಬಗೆಹರಿಸೋಕ್ಕೂ ಶಕ್ತಿ ಬೇಕು ಅಲ್ವಾ. ಆಗದಿದ್ದರೆ ಸ್ವೀಕರಿಸು. ಅಲ್ಟಿಮೇಟ್ಲಿ ಯು ಆರ್ ಇಂಪಾರ್ಟೆಂಟ್. ಯಾರು ಕೂಡ ನನ್ನ ದೇಹದ ರೋಗವನ್ನು ತಗೊಳಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡತಿ ಎಷ್ಟೇ ನನ್ನನ್ನು ಪ್ರೀತಿಸಿದ್ರು ನಾನು ಹೊಟ್ಟೆ ನೋವು ತೊಗೊಳಕ್ಕಾಗಲ್ಲ, ನನಗೆ ಜ್ವರ ಬಂದ ಜ್ವರ ತೊಗೊಳಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೋದು, ಔಷಧಿ ಕೊಡ್ಬೋದು, ನನ್ನ ದೇಹವೇ ಹೀಲ್ ಮಾಡಬೇಕು. ಅದನ್ನು
ನಾನೇ ಸರಿ ಮಾಡ್ಕೋಬೇಕು, ನಾನು ಮುಖ್ಯ ಅಂತ ಬಂದಾಗ ನೀವು ಯೋಚನೆ ಮಾಡಿ ನನ್ನ ನೆಮ್ಮದಿನ ಕಳ್ಕೊಬಾರ್ದು ಅಂದ್ಬಿಟ್ಟು ಆ ಕಡೆ ಗಮನ ಹರಿಸಿದಾಗ ಸಾಧ್ಯತೆ ಆಗತ್ತೆ. ಎಲ್ಲವೂ ನನಗೋಸ್ಕರ, ಈ ಸೃಷ್ಟಿಯೂ ಕೂಡ ನನಗೋಸ್ಕರ. ನಾನೇ ಇಲ್ಲ ಅಂದರೆ ಈ ಸೃಷ್ಟಿ ಕಟ್ಕೊಂಡು ಏನಾಗಬೇಕು, ನಾನೇ ಇಲ್ಲ ಅಂದರೆ ದೇವ್ರು ಕಟ್ಕೊಂಡು ಏನಾಗಬೇಕು, ನಾನೇ ಇಲ್ಲ ಅಂದರೆ ಸಂಬಂಧಗಳನ್ನ ಕಟ್ಕೊಂಡು ನನಗೇನಾಗಬೇಕು. ನಾನು ಅಹಂಕಾರದ ನಾನು ಅಲ್ಲ, ಅಸ್ತಿತ್ವದ ನಾನು. ಅರ್ಥ ಆಯ್ತಾ? ಸೊ ಅನುಮಾನಗಳು ಬಂದಾಗ ಈ ದಿಶೆಯಲ್ಲಿ ಯೋಚನೆ ಮಾಡಿ, ಎಲ್ಲವೂ ಪರಿಹಾರ ಆಗುತ್ತೆ. ಬಟ್ ಒನ್ ಥಿಂಗ್ ನೆನಪಿಟ್ಕೊಳ್ಳಿ, ನೀವು ಸಮಸ್ಯೆ ಬಗೆಹರಿಸೋಕ್ಕೆ ಮನಸ್ಸು ಪಟ್ಟರೆ ಶಕ್ತಿ, ಯುಕ್ತಿ, ಭಕ್ತಿಯನ್ನು ಉಪಯೋಗಿಸಿ. ದೇಹ ಶಕ್ತಿ ಹೇಳಿದ್ನಲ್ಲ, ಅದು ಆ ಶಕ್ತಿ ಜೊತೆಗೆ ಯುಕ್ತಿಯನ್ನು ಉಪಯೋಗಿಸಿ. ಭಕ್ತಿ ಅಂದರೆ ನಿನ್ನ ಕೆಲಸ ನೀನು ಮಾಡು, ಆಗ ನಿನಗೆ ಮುಕ್ತಿ ಸಿಗುತ್ತೆ. ಅರ್ಥ ಆಯ್ತಾ? ಶಕ್ತಿ, ಯುಕ್ತಿ, ಭಕ್ತಿನ ದೇವ್ರ ಪೂಜೆ ಮಾಡೋದಲ್ಲ, ನಿನ್ನ ಕೆಲಸ ನೀನು ಮಾಡೋದು ಭಕ್ತಿ. ದೆನ್ ಯು ವಿಲ್ ಗೆಟ್ ಮುಕ್ತಿ. ಥ್ಯಾಂಕ್ ಯು. ದೊಡ್ಡ ಸಬ್ಜೆಕ್ಟು, ಸದ್ಯಕ್ಕಿಷ್ಟು ಸಾಕು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.